ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನಲ್ಲಿ ಏನು ಒಂದು ಈಗ ನೀವು ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳು ಆನ್ಯುವಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀರಾ, ಆಮೇಲೆ ಸಪ್ಲಿಮೆಂಟರಿ ರಿವ್ಯಾಲ್ಯೂಷನ್ ದಲ್ಲೂ ಕೂಡ ಫೇಲ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ನಮ್ಮ JNM ನರ್ಸಿಂಗ್ ಬೋರ್ಡ್ನವರು. ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನೀವು ಅಪ್ಲಿಕೇಶನ್ ಗಳನ್ನು ಕೂಡ ಹಾಕಿದ್ದೀರಿ. ಆ ಅಪ್ಲಿಕೇಶನ್ ಗಳನ್ನ ಯಾರು ಹಾಕಿರ್ತಾರೋ ಅವ್ರಿಗೆ ಮಾತ್ರ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಅಲೌ ಮಾಡಿಕೊಡ್ತಾರೆ. ಯಾರು ಇನ್ನೂರಿಗೆ ಹಾಕಿಲ್ಲಲ್ಲ ಅಂತ ವಿದ್ಯಾರ್ಥಿಗಳು ಬೇಗ ನಿಮ್ಮ ಕಾಲೇಜ್ ಮುಖಾಂತರ ಅಪ್ಲಿಕೇಶನ್ ಗಳನ್ನ ಸಬ್ಮಿಟ್ ಮಾಡಿ. ಇದಕ್ಕೆ ಕೊನೆ ದಿನಾಂಕ ಆಲ್ರೆಡಿ 30 ತಾರೀಕಿಗೆ ಕೊಟ್ಟಿದ್ರು. ಆದ್ರೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿ ಮತ್ತು ಕಾಲೇಜುಗಳ ಒಂದು ಹಿತದೃಷ್ಟಿಯಿಂದ ಮತ್ತೇನ್ ಮಾಡಿದಾರೆ ಅಂತಂದ್ರೆ ಇದೇ ತಿಂಗಳು 10ನೇ ತಾರೀಕು ತನಕನೂ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಮುಂದೆ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದ್ರೆ 2ನೇ ಸಲ ಮಾಡ್ತಾ ಇರುವಂತದ್ದು. ಹೀಗಾಗಿ ಅರ್ಜಿಗಳನ್ನ ಬೇಗ ಸಲ್ಲಿಸ್ರಿ, 10ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಈಗ ನಮ್ಮ ಒಂದು ಪ್ರಶ್ನೆ ಇರುವಂತದ್ದು ಏನಂತಂದ್ರೆ ವಿದ್ಯಾರ್ಥಿಗಳು ಕಾಮನ್ ಆಗಿ ಕೇಳ್ತಿರುವಂತದ್ದು, ನಮ್ಮ ಎಕ್ಸಾಮ್ ಯಾವಾಗ ಆಗತ್ತೆ ಅಂತ ಕೇಳ್ತಿರುವಂತದ್ದು. ನೋಡಿ, 30ನೇ ತಾರೀಕಿಗೆ ಏನು ಅಪ್ಲಿಕೇಶನ್ ಕ್ಲೋಸ್ ಆಗಿತ್ತು ಅದರ ಲೆಕ್ಕಾಚಾರ ತಗೊಂಡಿದ್ರೆ ಇದೇ ತಿಂಗಳು ಕೊನೆ ವಾರದಲ್ಲಿ ಎಕ್ಸಾಮ್ ಆಗ್ತಿತ್ತು ನಿಮ್ಗೆ, ಹೌದಾ? ಯಾವಾಗಲೂ ಅಪ್ಲಿಕೇಶನ್ ಕ್ಲೋಸ್ ಆಗಿ 1 ಮಂತ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡುವಂತ ಪ್ರಕ್ರಿಯೆ ಇರುತ್ತೆ. ಯಾಕಂದ್ರೆ ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು, ಸೆಂಟರ್ಗಳನ್ನ ಡಿಸೈಡ್ ಮಾಡ್ಕೋಬೇಕು, ಜೊತೆಗೆ ಫೀಸ್ ಕ್ಲಿಯರ್ ಆಗಿದೆ ಅಂತ ಕೂಡ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಹಿಂಗಿರ್ಬೇಕಾದ್ರೆ ಈಗ 10ನೇ ತಾರೀಕು ತನಕ ಎಕ್ಸ್ಟೆಂಡ್ ಆಗಿದೆ. ಸೊ 10ನೇ ತಾರೀಕಿಗೆ ಎಕ್ಸ್ಟೆಂಡ್ ಆಗಿದೆ ಅಂದಮೇಲೆ ಕಾಲೇಜಿನವರಿಗೆ IMRs ಗಳದ್ದು ಹಾರ್ಡ್ ಕಾಪಿಗಳನ್ನ ಸಬ್ಮಿಟ್ ಮಾಡಲಿಕ್ಕೆ 5 ಡೇಸ್ ಎಕ್ಸ್ಟ್ರಾ ಕೊಡ್ತಾರೆ. ಟೋಟಲ್ 15 ಡೇಸ್. ಇದೇ ತಿಂಗಳು 15ನೇ ತಾರೀಕು ತನಕ ಕೂಡ ಏನಾಗುತ್ತೆ ಆ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗ್ಲಿಕ್ಕೆ, ಅಂದ್ರೆ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಲಿಕ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ 15ನೇ ತಾರೀಕಿಗೆ. 15ನೇ ಕಂಪ್ಲೀಟ್ ಆದ್ಮೇಲೆ ಮುಂದೆ ನಿಮ್ಗೆ 15 ದಿವಸ ಒಳಗಡೆ ಎಕ್ಸಾಮ್ ಸೆಂಟರ್ ಡಿಸೈಡ್ ಮಾಡಕ್ ಆಗೋದಿಲ್ಲ. ಹೀಗಾಗಿ ಈ ತಿಂಗಳಲ್ಲಿ ನಿಮ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡುವಂತದ್ದು ಆಲ್ಮೋಸ್ಟ್ 0 ಇದೆ. ಈ ತಿಂಗಳಲ್ಲಿ ಎಕ್ಸಾಮ್ ನಿಮಗೆ ಕಂಡಕ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದೆ. ಮತ್ತೆ ಯಾವಾಗ ಮಾಡಬಹುದು ಎಕ್ಸಾಮ್ ನಿಮ್ಗೆ ಕಂಡಕ್ಟ್ ಮಾಡುವಂತದ್ದು? ಮುಂದಿನ ತಿಂಗಳು ಕೊನೆ ವಾರ ತನಕ ಬರಬಹುದು. ಯಾಕಂತಂದ್ರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನವರು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನೋಡಿ, ಅವರುಗಳು ತಮ್ಮ ಒಂದು UG PG ಎಕ್ಸಾಮ್ ಗಳನ್ನ ನೋಡಿಕೊಂಡು ನಿಮಗಳಿಗೆ ಡಿಸೈಡ್ ಮಾಡ್ಕೋಬೇಕು. ಒಂದು ಮುಂದಿನ ತಿಂಗಳು 1ನೇ ವಾರದಲ್ಲಿ ಮುಗಿಸಿ ಆಮೇಲೆ ಅವರು BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮಾಡಬಹುದು. ಅಥವಾ ಯಾಕಂದ್ರೆ ಇಲ್ಲಿ BS ನರ್ಸಿಂಗ್ ಕೂಡ ಕ್ಲಾಶ್ ಆಗ್ತದೆ. BS ನರ್ಸಿಂಗು, ಪೋಸ್ಟ್ BS MSc ನರ್ಸಿಂಗು ಇವೆಲ್ಲಗಳು ಕೂಡ ಕ್ಲಾಶ್ ಆಗ್ತವೆ ಇಲ್ಲಿ. ಹಿಂಗಿರಬೇಕಾದ್ರೆ ಅದನ್ನ ನೋಡ್ಕೊಂಡು ಅವರು ಮುಂದಿನ ತಿಂಗಳು 1ನೇ ವಾರ, 2ನೇ ವಾರ, 3ನೇ ಅಥವಾ 4ನೇ ವಾರ ಈ ತರ ಡಿಸೈಡ್ ಮಾಡ್ಕೊಂತಾರೆ. ಕಂಟಿನ್ಯೂಸ್ ಆಗಿ 4 ಡೇಸ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಮುಗಿಸ್ಬಿಡ್ತಾರೆ. ಬಟ್ ಅದು ಡಿಸೈಡ್ ಮಾಡೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು. ಅದು ಕಾದ್ ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಈ ತಿಂಗಳಂತೂ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾವ್ದಪ್ಪ ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನ.